ಈ ಭಕ್ತರ ಪಡೆ ಅಂತ ಉಂಟಲ್ಲ, ಅದರಲ್ಲಿ ಈಗ ಸ್ವಲ್ಪ ರಾಮನ ಹುಂಡಿ ಕಳವು ಪ್ರಕರಣದ ನಂತರ ಒಂದು ಲೋಟ ಮಜ್ಜಿಗೆ ಕುಡಿದಾಗ ಆಗಿದೆ. ಯಾವ ರಾಮನ ಆದರ್ಶವನ್ನು ಇವರು ಜಗತ್ತಿಗೆ ತಮ್ಮ ಸಾಂಸ್ಕೃತಿಕ ಭಾಗವಾಗಿ ಪಾಠ ಮಾಡ್ತಾರೋ ಅಂತಹ ರಾಮನ ದೇಗುಲದಲ್ಲಿ ಕಾವಲು ಕಾಯಲಿಕ್ಕೆ ಆಗೋದಿಲ್ಲ ಅಂತಾದ್ರೆ ಇವ ಇಂಥದ ದೇಶದ ಚೌಕಿದಾರ. ಅಷ್ಟು ಪುಚ್ಛ ಭಾವದಲ್ಲಿ ಇಡೀ ಜಗತ್ತಿನಿಂದ ಜನ ದೇಣಿಗೆ ಕೊಟ್ಟರು. ಕಾಣಿಕೆ ಕೊಟ್ಟವರು ಮಾತ್ರ ಕೇಳಬೇಕಂತೆ. ಕಾಣಿಕೆ ಕೊಟ್ಟವರೇ ಬಂದು ಕೇಳುತ್ತೇವೆ, ಉತ್ತರ ಕೊಡಿ ನೋಡುವ. ಜನ ಶ್ರದ್ಧೆ ಭಯ ಭಕ್ತಿಯಿಂದ ಕೊಟ್ಟಂತ ಬೆಳ್ಳಿ ಬಂಗಾರದ ಇಟ್ಟಿಗೆಗಳು ಯಾರ ಮನೆಯ RSS ಬಿಜೆಪಿಯ ಮನೆಯ ಗೋಡೆಯನ್ನು ಕಟ್ಟಿದ್ದೀರಿ ಅಂತ ನೀವು ಹೇಳಬೇಕಾಗುತ್ತೆ. ಚಂಪತ್ ರಾಯ್ ಒಂದೇ ದಿವಸಕ್ಕೆ 1 ಗಂಟೆಯಲ್ಲಿ 18 ಕೋಟಿ ರೂಪಾಯಿಗೆ ಒಂದು ಜಾಗವನ್ನ ಖರೀದಿ ಮಾಡ್ತಾನೆ. ಅದರ ಮೊದಲು 1 ಗಂಟೆಯಲ್ಲಿ ಅದು 2 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಅದ್ಭುತವಾದಂತ ಐತಿಹಾಸಿಕವಾದಂತ ದೇಗುಲಗಳನ್ನ ನಾಶ ಮಾಡಿದ್ರು. ಯಾಕೆಂತಂದ್ರೆ ಬಿಜೆಪಿ ಇಸ್ ಎ ಭೂ ಮಾಫಿಯಾ. ಅಲ್ಲಿ ಕೋಟ್ಯಾಂತರ ಜನ ಜಾಗ ತಗೊಂಡಿದ್ದಾರೆ. ಉಡುಪಿಯವರು ಖುಷಿ ಪಡಿ, ಉಡುಪಿಯವರದ್ದು ದುಡ್ಡುಂಟು, ಹೋಟೆಲ್ ಉಂಟು. ಕೆಲವೊಮ್ಮೆ ತುಂಬಾ ಕುಡಿದು ಬಂದವರಿಗೆ 1 ಲೋಟ ಮಜ್ಜಿಗೆ ಕೊಟ್ಟರೆ ಇಳೀತಾರೆ. ಇನ್ನು ಕೆಲವರಿಗೆ 4 ಲೋಟ ಕೊಡಬೇಕಾಗ್ತದೆ. ಇನ್ನು ಕೆಲವರಿಗೆ 4 ಲೋಟ ಮಜ್ಜಿಗೆ ಕೊಟ್ಟರು ಇಳಿಯುವುದಿಲ್ಲ. ಈ ಭಕ್ತರ ಪಡೆ ಅಂತ ಉಂಟಲ್ಲ, ಅದರಲ್ಲಿ ಈಗ ಸ್ವಲ್ಪ ರಾಮನ ಹುಂಡಿ ಕಳವು ಪ್ರಕರಣದ ನಂತರ 1 ಲೋಟ ಮಜ್ಜಿಗೆ ಕುಡಿದಾಗ ಆಗಿದೆ. ಈ ನೀಟ್ ಆಗುವಾಗ ಇನ್ನೊಂದು ಲೋಟ ಕುಡಿದಾಗೆ ಆಗಿದೆ, ಸ್ವಲ್ಪ ಇಳಿದಿದೆ. ಆದ್ರೆ ಪೂರ ಇಳಿಯುವ ಮೊದಲು ಇವರೇನು ಮಾಡ್ತಾರೆ, ಇನ್ನೊಂದು ಹಿಂದುತ್ವದ ಅಜೆಂಡಾ ತರ್ತಾರೆ. ಅಲ್ಲೆಲ್ಲೋ ದನದ ಮಾಂಸ ದಿಕ್ಕಿತು, ಇಲ್ಲೆಲ್ಲೋ ಏನೋ ಆಯ್ತು ಅಂತೇಳಿ ಎಬ್ಬಿಸಿ ಹಾಕ್ತಾರೆ, ಮತ್ತೆ ಧ್ರುವೀಕರಣ ಆಗ್ತಾರೆ ಜನ. ಇವತ್ತು ಬಿಜೆಪಿಯ ನೈಜ ಹಿಂದುತ್ವ ಇವತ್ತಿಗೆ ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ದೇವಸ್ಥಾನದ ಹುಂಡಿಯನ್ನ ಕದ್ದು, ಯಾವ ದೇವಸ್ಥಾನ ಸ್ವಾಮಿ? ರಾಮ ಜನ್ಮಭೂಮಿ ಇಡೀ ಜಗತ್ತಿನಲ್ಲಿ ಭಾವನಾತ್ಮಕವಾಗಿ ಒಂದು ಅಲೆ ಎತ್ತಿತ್ತು. ಇವರು ಹೇಳ್ತಾರೆ ನೀನು ಕಾಣಿಕೆ ಕೊಟ್ಟಿದ್ಯಾ ಅಂತ. ನಾನು ಕೊಟ್ಟಿದ್ದೇನೆ. ನಾನು MG ಹೆಗಡೆ ಇದೇ RSS ಹಿಂದೂ ಸಂಘಟನೆಗಳಲ್ಲಿ ಮನೆಯಲ್ಲಿ ಮಡಿ ಉಟ್ಕೊಂಡು, ನಾವು ಭಟ್ರಲ್ಲ, ಮಡಿ ಉಟ್ಕೊಂಡು ಈ ಕಾಣಿಕೆ ಹೊಡೆಯೋದೆಲ್ಲ ಇವರು ಬಂದ್ಮೇಲೆ ಗೊತ್ತಾದ. ನಾವು ಹೊಡೆದ ಕೊಟ್ಟದೆಲ್ಲ ಹೊಡಿತಾರೆ ಅಂತ ಗೊತ್ತಾಗಿದ್ರೆ ಅವತ್ತು ಹೊಟ್ಟೆ ಮಾಡ್ತಿರ್ಲಿಲ್ಲ. ನಾವು ಇಟ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ನಾನು ಸುಮಾರು 200 ಮನೆಗಳಿಗೆ ಕೊಂಡೋಗಿದ್ದೇನೆ ಇದೇ ಕೈಯಲ್ಲಿ. ಜಾಗಟೆ ಹೊಡೆಯುವುದೇನು, ಶಂಖ ಹೊಡೆದದ್ದೇನು, ಮನೆ ಮುಂದೆ ರಂಗವಲ್ಲಿ ಎಷ್ಟೊಂದು ಭಾವನಾತ್ಮಕವಾಗಿ ಮುಗ್ಧ ಜನರು ಅದನ್ನು ಸ್ವಾಗತ ಮಾಡಿದರು. ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಏನೇ ರಾಮಭಕ್ತಿ. ಯಾವ ರಾಮನ ಆದರ್ಶವನ್ನು ಇವರು ಜಗತ್ತಿಗೆ ತಮ್ಮ ಸಾಂಸ್ಕೃತಿಕ ಭಾಗವಾಗಿ ಪಾಠ ಮಾಡ್ತಾರೋ ಅಂತಹ ರಾಮನ ದೇಗುಲದಲ್ಲಿ ಕಾವಲು ಕಾಯಲಿಕ್ಕೆ ಆಗೋದಿಲ್ಲ ಅಂತಾದ್ರೆ ಇವ ಇಂಥದ ದೇಶದ ಚೌಕಿದಾರ ಅಂತೇವೆ. ಏನು ಸ್ಟೇಟಸ್ಗೆ ಹಾಕೊಂಡು ನಾನು ಇಂಥ ಮೈಹೂ ಚೌಕಿದಾರ್. ಅಷ್ಟು ಪುಚ್ಛ ಭಾವದಲ್ಲಿ ಇಡೀ ಜಗತ್ತಿನಿಂದ ಜನ ದೇಣಿಗೆ ಕೊಟ್ಟರು. ಕಾಣಿಕೆ ಕೊಟ್ಟವರು ಮಾತ್ರ ಕೇಳಬೇಕಂತೆ. ಕಾಣಿಕೆ ಕೊಟ್ಟವರೇ ಬಂದು ಕೇಳುತ್ತೇವೆ, ಉತ್ತರ ಕೊಡಿ ನೋಡುವ. ಬರೀ ಇದನ್ನೊಂದೆಲ್ಲ ಕೇಳುದು ನಾವು. ಅಯೋಧ್ಯೆಯ ಇಟ್ಟಿಗೆಯ ಪೂಜೆಯಲ್ಲಿ ಸಂಗ್ರಹ ಮಾಡಿದ 1350ರಿಂದ 400 ಕೋಟಿ ಎಲ್ಲಿಗೆ ಹೋಯ್ತು? ಕೋಟ್ಯಾಂತರ ಮಣ್ಣಿನ ಇಟ್ಟಿಗೆ ಎಲ್ಲಿಗೆ ಹೋಯ್ತು? ಆ ಇಟ್ಟಿಗೆ ಜನ ಶ್ರದ್ಧೆ ಭಯ ಭಕ್ತಿಯಿಂದ ಕೊಟ್ಟಂತ ಬೆಳ್ಳಿ ಬಂಗಾರದ ಇಟ್ಟಿಗೆಗಳು ಯಾರ ಮನೆಯ RSS ಬಿಜೆಪಿಯ ಮನೆಯ ಗೋಡೆಯನ್ನು ಕಟ್ಟಿದ್ದೀರಿ ಅಂತ ನೀವು ಹೇಳಬೇಕಾಗುತ್ತೆ. ಸಂಪೂರ್ಣ ಅದನ್ನು ತೆಗೆದು ನುಂಗಿದಿರಿ. ಅದರ ಶಿಲಾನ್ಯಾಸಕ್ಕೆ 1 ದಿವಸಕ್ಕೆ 18 ಕೋಟಿ ರೂಪಾಯಿ ಬಿಲ್ ಮಾಡ್ತಾರೆ. ಅಯೋಧ್ಯೆಗೆ ಹೋಗಿ ಉಳಿದುಕೊಂಡ್ರೆ ಹೋಟೆಲ್ನ ಓನರ್ ಕೇಳ್ತಾನೆ, ರೂಮ್ ಬಾಯ್ आपको VIP ಪಾಸ್ ಚಾಹಿಯೇ ಕ್ಯಾ? ನೀವು ಹಾ ಅಂತ ಹೇಳಿದ್ರೆ ಸಾಕು, ಅವ ಅಯೋಧ್ಯೆಗೆ ಫೋನ್ ಮಾಡ್ತಾನೆ ದೇವಸ್ಥಾನಕ್ಕೆ, ನಿಮಗೆ 1,000 ರೂಪಾಯಿಗೆ 1 ಪಾಸ್ ಬರುತ್ತೆ, ಲೆಕ್ಕ ಇಲ್ಲ ಪತ್ರ ಇಲ್ಲ. ಚಂಪತ್ ರಾಯ್ ಒಂದೇ ದಿವಸಕ್ಕೆ 1 ಗಂಟೆಯಲ್ಲಿ 18 ಕೋಟಿ ರೂಪಾಯಿಗೆ ಒಂದು ಜಾಗವನ್ನ ಖರೀದಿ ಮಾಡ್ತಾನೆ. ಅದರ ಮೊದಲು 1 ಗಂಟೆಯಲ್ಲಿ ಅದು 2 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು.
ಅದರಲ್ಲೇ 106 ಕೋಟಿ ಆಗಿದೆ. ಹಿಂದೂ ಮತ್ತು ಅಯೋಧ್ಯ ಮತ್ತು ಕಾಶಿ ಕಾರಿಡಾರ್ ಅಂತ ಹೇಳಿ 106 ಹಿಂದೂ ದೇಗುಲಗಳನ್ನು ತೆಗೆದು ಹಳೆಯ ಅದ್ಭುತವಾದಂತ ಐತಿಹಾಸಿಕವಾದಂತ ದೇಗುಲಗಳನ್ನು ನಾಶ ಮಾಡಿದ್ರು. ಯಾಕೆಂತಂದ್ರೆ ಬಿಜೆಪಿ ಇಸ್ ಎ ಭೂ ಮಾಫಿಯಾ, RSS ಇಸ್ ಎ ಭೂ ಮಾಫಿಯಾ. ಅಲ್ಲಿ ಕೋಟ್ಯಾಂತರ ಜನ ಜಾಗ ತಗೊಂಡಿದ್ದಾರೆ. ಉಡುಪಿಯವರು ಖುಷಿ ಪಡಿ, ಉಡುಪಿಯವರದ್ದು ದುಡ್ಡುಂಟು, ಹೋಟೆಲ್ ಉಂಟು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ